ಕ್ಲಾರಿಟಿ ಕೊಟ್ಟರಿ. ಮೊದಲೇ ಅನೌನ್ಸ್ ಮಾಡಿದ ಕಾರಣ ಅದು ಬರ್ತಾ ಇದೆ. ಬಟ್ ಅಂದರೆ ಎಲ್ಲರದ್ದು ತುಂಬ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳದ್ದು ಒಂದು ಸಿನಿಮಾ ಆಗಲೇ ಬರ್ತಾ ಇರುವಾಗ ಒಂದು 2 ವಾರ ಗ್ಯಾಪಲ್ಲೆಲ್ಲ ಅಂದರೆ ಜನಗಳಿಗೆ ಒಂಥರ ಕನ್ಫ್ಯೂಷನ್ ಅಲ್ವಾ, ಅಂದರೆ ಯಾವ್ದು ನೋಡೋದು ಅಂದರೆ ಎಲ್ಲ ಒಟ್ಟೊಟ್ಟಿಗೆ ಬರುವಾಗ ಈಗ ಫಸ್ಟ್ ಜನ ಯಾವತ್ತೂ ಕನ್ಫ್ಯೂಸ್ ಆಗೇ ಇಲ್ಲ ಸರ್. ಜನ ಯಾವತ್ತೂ ಕನ್ಫ್ಯೂಸ್ ಆಗಲ್ಲ. ಅವರು ಡಿಸೈಡ್ ಮಾಡ್ಕೊಂಡು ನೋಡ್ತಾರೆ. ಒಂದು ವಾರದಲ್ಲಿ ಎಷ್ಟು ದಿನ ಇದೆ ಸರ್? 7 days, ಒಂದು ದಿನದಲ್ಲಿ ಎಷ್ಟು ಶೋ ಇದೆ ಸರ್? 4 to 5. 4 ಶೋನು ಒಂದೇ ಸಿನಿಮಾ ನೋಡ್ತೀರಾ ನೀವು? ಮತ್ತು ಅಷ್ಟು ಅವಕಾಶಗಳಿದೆ, ಅಷ್ಟು ಇದೆ. ಥಿಯೇಟ್ರ್ಗಳಿಗೆ ಹೋದ್ಮೇಲೆ ಜನ ಎಲ್ಲ ಇವಾಗ ಒಂದು ಸೀರೀಸ್ ಹಾಕೊಂಡು ಕೂತ್ರೆ 7 8 ಎಪಿಸೋಡ್ ಒಟ್ಟಿಗೆ ನೋಡಲ್ವ ನೀವು? ಹಾಗೆ 2 ಸಿನಿಮಾ ಒಟ್ಟಿಗೆ ನೋಡಲ್ವ ನೀವು? ಅವ್ರಿಗಿಲ್ಲ ಕನ್ಫ್ಯೂಷನ್, ನಿಮಗೆ ಯಾಕೆ? ನನಗೆ ಒಂದು ಮಾತ್ರ ಹೇಳೋಕ್ಕೆ, ಕ್ಲಾರಿಫೈ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ನಾನು ಕಲ್ತಿರೋದೇನಂತ ಅಂದರೆ, ಒಂದು ಸರ್, ಅನಾವಶ್ಯಕವಾಗಿ ನಾನು ಚಾಲೆಂಜ್ ಯಾರಿಗೂ ಹಾಕಲ್ಲ. ಅನಾವಶ್ಯಕವಾಗಿ ನಾನು ಏನೋ ಪವರ್ಫುಲ್ ಅಂತ ತೋರಿಸ್ಕೊಳಕ್ಕೆ ಹೋಗಲ್ಲ. ಯಾರು ವ್ಯಕ್ತಿಗಳು ಸಿನಿಮಾ ಮಾಡ್ತಾ ಇದ್ದಾರೋ ಅವ್ರ ಮೇಲೂ ಆಭಾರವಾದ ಗೌರವಗಳಿದ್ದಾವೆ. ದಟ್ ಡಸಂಟ್ ಸ್ಟಾಪ್ ಮೀ ಫ್ರಮ್ ಡೂಯಿಂಗ್ ವಾಟ್ ಐ ನೀಡ್ ಟು ಡೂ. ವಿಲ್ ಇಟ್? ನೋ. ನನ್ನ ಸಿನಿಮಾ ಓಡಿಲ್ಲ ಅಂದರೆ ಹಾಳಾಗೋದು ನನ್ನ ನಿರ್ಮಾಪಕ, ನಮ್ಮ ಸಿನಿಮಾದವ್ರು ಮಾತ್ರ. ನಾನು ಅದ್ರ ಹೇಳ್ಬೇಕಾದ್ರೆ ಇನ್ನೊಂದು ಹೇಳ್ತಾ ಇದ್ದೀನಿ. ಹಗಲು ರಾತ್ರಿ ದುಡಿಬೇಕಾದ್ರೆ ನನ್ನ ಸಿನಿಮಾದಲ್ಲೂ ಕಲಾವಿದರಿದ್ದಾರೆ, ತಂತ್ರಜ್ಞರಿದ್ದಾರೆ. ಆ ಸಿನಿಮಾ ಮೇಲೆ ಆಸೆ ಇಟ್ಕೊಂಡು ಕೂತಿರ್ತಾರೆ ಅವರು. ನಾವು ಅವತ್ತೇ ಒಂದು ಎಜೆಂಡಾ ಹಾಕ್ಕೊಂಡಾಗ ವಿ ಹ್ಯಾವ್ ಟು ಸ್ಟಿಕ್ ಟು ಇಟ್. ಆ್ಯಂಡ್ ಆಸ್ ಐ ಟೋಲ್ಡ್ ಯು, ವಿ ಪ್ಲ್ಯಾನ್ಡ್ ಇಟ್. ಕರೆಕ್ಟ್? ದಿಟ್ ನೀಡ್ಸ್ ಅ ಲಾಟ್ ಆಫ್ ಪ್ಲಾನಿಂಗ್ ಸರ್. ಪ್ಲಾನಿಂಗನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ನಾವು. ಆ್ಯಂಡ್ ಐ ವಿಲ್ ಸ್ಟಿಕ್ ಟು ವಾಟ್ ಐ ಅನೌನ್ಸ್ ದಟ್ ಡೇ. ಸ್ಟಿಲ್ ದಟ್ ಡಸಂಟ್ ಮೀನ್ ವಿ ಆರ್ ಥ್ರೂ. ನಮ್ಮ ಸಿನಿಮಾ ಇನ್ನೂ ಕಂಪ್ಲೀಟ್ ಆಗಿಲ್ಲ, ತುಂಬ ಚಾಲೆಂಜಸ್ ಇದೆ. ನಾವೇನು ಮಾಡಬೇಕೋ ಮಾಡಲೇಬೇಕಲ್ಲ. ಆ ಕಡೆ ನೀವು ನೋಡೋಕ್ಕೆ ಹೋದರೆ ಅರ್ಜುನ್ ಜನ್ಯ ನನ್ನ ಹುಡುಗನಿಗೆ ನಾನು ಯಾಕೆ ಮಾಡೋಕ್ಕೆ ಹೋಗಲಿ ಚಾಲೆಂಜು? ಅಥವಾ ವಿಲ್ ಐ ಎವರ್ ಸೇ ಮೈ ಫಿಲ್ಮ್ ಇಸ್ ಮೋರ್ ಸುಪೀರಿಯರ್? ವಿಲ್ ಐ ಎವರ್ ಸೇ ದಟ್? ಅಲ್ಲಿರೋದು ಯಾರು? ದಿಗ್ಗಜರುಗಳೆಲ್ಲ ಸೇರ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ಬಟ್ ಐ ವಿಲ್ ನೆವರ್ ಲುಕ್ ಡೌನ್ ಅಪಾನ್ ಮೈ ಫಿಲ್ಮ್. ಐ ವಿಲ್ ನೆವರ್ ಬಿ ಸ್ಕೇರ್ಡ್ ಆಫ್ ಎನಿಬಡೀಸ್ ಫಿಲ್ಮ್. ನೀದರ್ ಡೂ ದೇ ನೀಡ್ ಟು ಬಿ ವರಿಡ್ ಅಬೌಟ್ ಮೈ ಫಿಲ್ಮ್. ಕರೆಕ್ಟ್? ವಿ ಕ್ಯಾನ್ ಆಲ್ ಕೋ ಎಕ್ಸಿಸ್ಟ್. ಬಟ್ ಇನ್ನೊಂದು ಹೇಳ್ತೀನಿ ಕೇಳಿ, ಪ್ರಾಕ್ಟಿಕಲ್ ಆಗಿ. ನಾನು ಶುರು ಮಾಡಿ ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ಇಲ್ಲಿಗೆ ಬರಬೇಕು ಅಂದಾಗ ನಮ್ಗೆ ತುಂಬ ಕಷ್ಟ ಇರ್ತವೆ. ಓಕೆ, 7 monthsಲ್ಲಿ ವಿ ಆರ್ ಡೂಯಿಂಗ್ ಆಲ್ ದಿಸ್. ಡಿಸೆಂಬರ್ 25th ಅಂತ ಅನ್ಕೊತೀರಲ್ಲ ನೀವು, ಅದನ್ನು ಬಿಟ್ಟರೆ ಇನ್ನು ಯಾವಾಗ ಬರಲಿ? ಈಗ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಂತ ಬರುವಾಗ ಈ ವಾರ ಇಲ್ಲ ಅಂದರೂ ಒಂದು 2 ವಾರ ಬಿಟ್ಟು ಬರ್ಬೋದು. ದೀಪಾವಳಿ ಇದಿದೆ, ಅದಿಲ್ಲ ಅಂದರೆ ಇನ್ನೊಂದು 2 ವಾರ ಬಿಟ್ಟು ಬರ್ಬೋದು. ಡಿಸೆಂಬರ್ ದಾಟಿದ್ರೆ ಎಲ್ಲಿ ಬರಬೇಕು? ನೀವು ಚೂರು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ. ನಮಗೆ ಪೊಂಗಲ್ ದೊಡ್ಡದಲ್ಲ, ತಮಿಳ್ನಾಡು ಥರ ಅಲ್ಲ. ನಮಗೆ ಅಲ್ಲೊಂದು ವಾರ ಸೆಲೆಬ್ರೇಷನ್ಸ್ ಇರ್ತಾವೆ, ನಮಗೆ ಒಂದೇ ದಿನ ಇರೋದು ಸಂಕ್ರಾಂತಿ. ಆ ಒಂದು ದಿನ ರಜದಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ರಜೆಗಳೇ ಇಲ್ಲ, ಏನೂ ಇಲ್ಲ. ಎಕ್ಸಾಮ್ಸಿಗೆ ಫ್ಯಾಮಿಲೀಸ್ ಹೊರಟೋಗ್ತಾರೆ, ಮಕ್ಕಳು ಹೊರಟೋಗ್ತಾರೆ. ಕರೆಕ್ಟ್? IPL ಸ್ಟಾರ್ಟ್ ಆಗುತ್ತೆ. ಇಫ್ ವಿ ಮಿಸ್ ದಿಸ್, ಐ ಹ್ಯಾವ್ ಟು ಕಮ್ ಓನ್ಲಿ ಇನ್ ಜೂನ್ ಜುಲೈ. ವೈ ವುಡ್ ಐ ಡೂ ದ್ಯಾಟ್ ಫಾರ್ ಮೈ ಫಿಲ್ಮ್? ಇಟ್ಸ್ ಅ ಪ್ರಾಕ್ಟಿಕಲ್ ಥಿಂಗ್, ರೈಟ್? ರಜೆಗಳಿದ್ದಾಗ ಬೇರೆ, ಓಕೆ, ಅವಾಗ ಆಯಿತು. ಇಲ್ಲಿ ನಾನು ಅನೌನ್ಸ್ ಮಾಡಿದ್ದೆ ಅನ್ನೋ ಒಂದು ಕಾರಣಕ್ಕೆ ಅಂತ ಬರೋದಿಲ್ಲ. ಮೇ ಬಿ ವಿ ಆಲ್ ಕ್ಯಾನ್ ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್, ದೇ ಆರ್ ಮೀ, ಹೂ ಎವರ್ ಇಟ್ ಇಸ್. ಬಟ್ ಆ ರೂಮ್, ಆ ವಿಂಡೋಸ್ ಬೇಕಲ್ಲ ನನಗೆ. ದೇರ್ ಇಸ್ ನೋ ವಿಂಡೋ ದೇ. ಅಂಡರ್ಸ್ಟ್ಯಾಂಡಿಂಗಿಗೆ ಬೇರೆ ಟೀಮ್ನವ್ರು ಬಂದರೆ ನೀವು ಓಪನ್ ಇದ್ದೀರಲ್ಲ ಸರ್ ಮಾತಾಡೋದಕ್ಕೆ? ಈಗ ಶೂಟಿಂಗಲ್ಲಿದ್ದೀನಿ ಸರ್, ನನಗೆ ಅಲ್ಲಿದ್ದೀನಿ. ಆ್ಯಂಡ್ ಅವ್ರಿಗೆ ಅವಶ್ಯಕತೆ ಇಲ್ಲ ಸರ್, ದಯವಿಟ್ಟು ಅವ್ರಿಗೆ ಅವಶ್ಯಕತೆ ಇಲ್ಲ. ಭಾಳ ಒಳ್ಳೆ ಸಿನಿಮಾ, ಭಾಳ ದೊಡ್ಡ ಸಿನಿಮಾ, ದೊಡ್ಡ ಕಲಾವಿದರಿದ್ದಾರೆ. ಅವಶ್ಯಕತೆ ಇಲ್ಲ, ಯಾರಿಗೆ ಅದರ ಅವಶ್ಯಕತೆ ಇಲ್ಲ. ಇಲ್ಲಿ ಚಿತ್ರರಂಗದಲ್ಲಿ ಎಷ್ಟೋ ಥಿಯೇಟ್ರ್ಗಳಿದೆ, ಎಷ್ಟೋ ಜನ. ನೀವು ಎಲ್ಲರೂ ಒಂದೊಂದು ದಿನ ಎಷ್ಟು 2 ಸಿನಿಮಾ ನೋಡಿಲ್ವಾ? ಒಂದು ವಾರದಲ್ಲಿ 2 ಸಿನಿಮಾ ನೋಡಿಲ್ವಾ? 3 ಸಿನಿಮಾ ನೋಡಿಲ್ವಾ? ನೋಡೋರು ನೋಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ, ಅದರಲ್ಲೇನಿಲ್ಲ. ಇದೇನು ವಾಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸರ್, ಈಗ ಆಲ್ರೆಡಿ ನೀವು ನಿಮ್ಮ ಹೇರ್ ಸ್ಟೈಲ್ ಇಲ್ಲಿ ಸರ್, ಹೇಳಪ್ಪ. ನಿಮ್ಮ ಹೇರ್ ಸ್ಟೈಲ್ ಆಲ್ರೆಡಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಎಲ್ಲ ಕಡೆ. ಅದ್ರ ಜೊತೆಗೆ ಬಿಲ್ಲರಂಗ ಭಾಷಾ ಮತ್ತು K57 ಎರಡೂ ಒಂದೇ ಟೈಮಲ್ಲಿ. K57 ನಿಮ್ಮದು ಸರ್ 47 ಸರ್, 47 ಮತ್ತೆ ಎಕ್ಸ್ಟ್ರಾ ಹೇಳಿದ್ದೀನಿ ಬಿಡಿ ಸರ್, ಮಾಡ್ತೀರಾ? ಹೇಳಿ. ಈ ಪರ್ಟಿಕ್ಯುಲರ್ ಹೇರ್ ಸ್ಟೈಲ್ ಯಾವ ಸಿನಿಮಾದು ಸರ್? ದಿಸ್ ಇಸ್ ಇವಾಗ ನಾನು ಮಾಡ್ತಾ ಇದ್ದೀನಲ್ಲ, K47 ಅದ್ರದ್ದು. ಅಟ್ ಅ ಟೈಮ್ ಎರಡು ನಡೀತಾ ಇಲ್ವಾ ಸರ್ ಶೂಟಿಂಗ್? ಇಲ್ಲ. ನಾನು ಹೇಳಿದೆ ನಿಮಗೆ, ಕ್ಲಾರಿಫೈ ಇನ್ನೊಂದ್ಸತಿ ಕೊಡ್ತೀನಿ. 20-25 ಡೇಸ್ ಬಿಲ್ಲರಂಗ ಭಾಷಾ ನಡೆದ್ರೆ 20-25 ಡೇಸ್ ಗ್ಯಾಪ್ ಇತ್ತು. ಪ್ಲ್ಯಾನ್ ಮಾಡಿದ್ದೆ ಹಾಗೆ, ಬಿಕಾಸ್ ಸೆಟ್ಸ್ ನಡಿಬೇಕು ತುಂಬ. ಬಿಕಾಸ್ ನಾವು 2209 AD ಅಂತ ನೋಡಿದ್ದೀರಾ ನೀವು. ಆ ಪ್ರಪಂಚ ಕ್ರಿಯೇಟ್ ಮಾಡಬೇಕಲ್ಲಿ.
ಸೊ ಆ ಗ್ಯಾಪಲ್ಲಿ ನಾನು ಏನು ಒಪ್ಕೊಂಡಿರಲಿಲ್ಲ. ಆ್ಯಂಡ್ ನಾನು ಅನೂಪಿಗೆ ಹೇಳಿದ್ದೆ ನಾನು ದಟ್ ಮಧ್ಯದಲ್ಲಿ ನಾನು ಮಾಡಲ ಏನಾದರೂ ಪರವಾಗಿಲ್ವ ಬೇರೆ ಸಿನಿಮಾ ಹೋಗಿ ಬಂದರೆ ಇಟ್ಸ್ ದ ಸೇಮ್ ಥಿಂಗ್ ಅಂತ. ಅಫ್ಕೋರ್ಸ್ ಎಸ್ ಇಟ್ ಇಸ್ ಪಾಸಿಬಲ್, ಬಟ್ ಆ ಸಿನಿಮಾ ಇರೋದೇ ಡೆಡ್ ಎಂಡ್ ಆಫ್ ನೆಕ್ಸ್ಟ್ ಇಯರ್. ಓಕೆ, ಸೊ ನಾವು ಕುತ್ಕೊಂಡು ಮಾತಾಡಿದಾಗ ಆ ನಿರ್ಮಾಪಕರ ಹತ್ರ ಮಾತಾಡಿದಾಗ ನೀವು ಗ್ಯಾಪ್ ಕೊಡೋ ಬದಲು 2 ಸ್ಕೆಡ್ಯೂಲ್ನ ಒಂದೇ ಸತಿ ಹಾಕ್ಕೊಂಡ್ರೆ, ನನಗೆ ನೀವು ಏನು 25 ದಿನ ಬಿಡಬೇಕು ಅಂತ ಇದ್ರೆ 50 ದಿನ ಒಟ್ಟಿಗೆ ಕೊಟ್ಟರೆ ಅಟ್ಲೀಸ್ಟ್ ಲೆಟ್ ಮಿ ಫಿನಿಶ್ ಅ ಫಿಲ್ಮ್. ಈ ವರ್ಷಕ್ಕೊಂದು ರಿಲೀಸ್ ಆಗೋಗಲಿ, ನಾವು ಮತ್ತೆ ನಿಮ್ಮ ಹತ್ರ ಬರ್ತೀನಿ, ಮತ್ತೆ ಮಾಡ್ಕೊಂಡು ಹೋಗ್ಬೋದಲ್ಲ. ಆ 2 ಸ್ಕೆಡ್ಯೂಲ್ ಕೊಂಡು ಗ್ಯಾಪ್ ಏನಿದೆ ಅದನ್ನು ಒಟ್ಟಿಗೆ ನೀವು ಪ್ರಿಪೇರ್ ಮಾಡಿಕೊಂಡ್ರೆ ವಿ ಕ್ಯಾನ್ ಡೂ. ಸೊ ದೇ ವರ್ ವೆರಿ ಹ್ಯಾಪಿ ವಿತ್ ಇಟ್. ಸೊ ಇಟ್ಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಟ್ ಸಾರ್ಟ್. ಸೊ ಇದನ್ನು ಮುಗಿಸ್ಕೊಂಡು ನಾನು ಅಲ್ಲಿಗೆ ಹೊಡ್ತೀನಿ. ಐ ಥಿಂಕ್ ಐ ವಿಲ್ ಬಿ ಡನ್ ಬೈ ಅಕ್ಟೋಬರ್ ಎಂಡ್. ಐ ವಿಲ್ ಬಿ ಡನ್ ವಿತ್ ದಿಸ್ ಫಿಲ್ಮ್. ಸರ್ ಕಡೆ ಅಂದಾಗ ಲಾಸ್ಟ್ ಇಯರ್ ಅದಕ್ಕೆ ನಾವು 2 ವರ್ಷ ಮುಂಚೆ ಇಲ್ಲೇ ಇತ್ತು ಸರ್. ಆಗ ನಮಗೆ ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಗೊತ್ತಾ, ಲೇಸರ್ ಶೋ ನಿಮ್ಮ ಮಡದಿಯವರು ನಿಮಗೋಸ್ಕರ ಗಿಫ್ಟ್ ಆಗಿ ಕೊಟ್ಟಿದ್ದಂಥ ಒಂದು ಶೋ ತುಂಬ ಎಕ್ಸ್ಪೆನ್ಸಿವ್ ಇತ್ತು ಆ ಶೋ, ಆದರೂ ಒಳ್ಳೆಯ ಒಂದು ಅದ್ಭುತವಾದಂಥ ಉಡುಗೊರೆ. ಸೊ ಈ ವರ್ಷ ಆ ಥರದ್ದು ಏನು ಇಲ್ಲ, ಆ ಥರ ಖರ್ಚು ಮಾಡೋದು ಬೇಡ ಅಂತ ಇಂಡೋರಿಗೆ ಬಂದುಬಿಟ್ಟೆ. ನೋಡಿ ಇಲ್ಲಿ ಎಲ್ಲಿ ಮಾಡಲಿ, ಬೇಡ ಬೇಡ ಬೇಡ. ಅದು ಒಂದು ವರ್ಷಕ್ಕೆ ಒಂದು ಲೆಟ್ ಮಿ ಟೆಲ್ ಯು ಸಮಥಿಂಗ್. ಪ್ರಿಯಾ ವಾಂಟೆಡ್ ಟು ಡೂ ಸಮಥಿಂಗ್ ವಿತ್ ಲಾಟ್ ಆಫ್ ಲವ್. ಅದನ್ನು ಮಾಡಿದ್ದಾರೆ, ಎಲ್ಲರೂ ಸೇರ್ಕೊಂಡು ಮಾಡಿದ್ರು. ಬಟ್ ಐ ಥಿಂಕ್ ಆನೆಸ್ಟ್ಲಿ ಸ್ಪೀಕಿಂಗ್ ಆ ಥರ ಖರ್ಚು ಏನಿದೆ ಒಂದು ಸರಿ ಓಕೆ ಸರ್ ನಮ್ಮ ಮೇಲೆ ನಮಗೆ. ಐ ಥಿಂಕ್ ದಟ್ ಕೈಂಡ್ ಆಫ್ ಮನಿ ಕ್ಯಾನ್ ಬಿ ಇನ್ವೆಸ್ಟೆಡ್. ನೀವೀಗ ಹೇಳಿದ್ರಲ್ಲ ಆ ಹಸಿರು ಜಾಗ, ವಾತಾವರಣ, ಪ್ರಕೃತಿ. ನನಗನ್ಸುತ್ತೆ ಐ ಆಮ್ ಮೋರ್ ಕೀನ್ ಆನ್ ಡೂಯಿಂಗ್ ದೀಸ್ ಥಿಂಗ್ಸ್ ಬಿಕಾಸ್ ನನಗೆ ತುಂಬ ಇಂಟ್ರೆಸ್ಟ್ ಇದೆ, ಎಲ್ಲದ್ರ ಮೇಲೂ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ಐ ಥಿಂಕ್ ಐ ಆಮ್ ನಾಟ್ ಸೊ ಮೆಟೀರಿಯಲಿಸ್ಟಿಕ್ ಎನಿ ಮೋರ್. ಸೊ ಐ ಪ್ರಿಫರ್ ದಟ್ ಯಾರಿಗಾರು ಹೆಲ್ಪ್ ಆಗುತ್ತೆ ಎಲ್ಲ ಒಂದು ಕಡೆ ಅಂದರೆ ಐ ಥಿಂಕ್ ಗೋಯಿಂಗ್ ದ್ಯಾಟ್ ರೂಟ್ ಇಸ್ ಬೆಟರ್. ಸರ್ ರಂಗ ಭಾಷಾ ಮತ್ತು K47 ಹೊರತುಪಡಿಸಿ ಬೇರೆ ಏನಾದರೂ ವಿಶೇಷತೆ ಅಭಿಮಾನಿಗಳಿಗೆ ನಿಮ್ಮ ಕಡೆಯಿಂದ ಸರ್? ಬೇರೆ ಸಿನಿಮಾ ಅನೌನ್ಸು ಇನ್ನು ಮಾಧ್ಯಮದಿಂದ ನೀವು ಬಂದು ಡ್ಯಾನ್ಸ್ ಮಾಡ್ತೀರಾ ಅಂತ ಮಾತು ಕೊಟ್ಟಿದ್ದೀನಿ, ಅದೇ ನನ್ನ ವಿಶೇಷತೆ. ದಯವಿಟ್ಟು ಬಂದು ಮಾತು ಉಳಿಸಿ ಬನ್ನಿ, ನೀವು ಬರಲೇಬೇಕು. ವಿಶೇಷತೆ ಅಂತ ಏನಿಲ್ಲಪ್ಪ. ನೋ, ಲೆಟ್ ಮಿ ಟೆಲ್ ಯು ಸಮಥಿಂಗ್. ಅವರಿಗೆ ನಾನು ತುಂಬ ಡಿಸಪಾಯಿಂಟ್ ಆಗ್ತಾನೆ ಇರುತ್ತೆ. ನಾನು ಯಾವುದೋ ಒಂದು ಕಾರಣಕ್ಕೆ ಮೀಟ್ ಮಾಡೋಕ್ಕಾಗ್ತಾ ಇರಲ್ಲ, ಏನೋ ಒಂದು ಆಗ್ತಾ ಇರಲ್ಲ. ದಿಸ್ ಟೈಮ್ ಐ ಥಿಂಕ್ ಐ ವಾಂಟೆಡ್ ಟು ಮೀಟ್ ದೆಮ್. ಸೊ ಐ ಅರೇಂಜ್ ಮಾಡಿ ಬಂದಿದ್ದೀನಿ. ಆ್ಯಂಡ್ ಮೀಟಿಂಗ್ ದೆಮ್ ಇಟ್ ಸೆಲ್ಫ್ ಇಸ್, ಅವ್ರಿಗೆ ಗೊತ್ತಿಲ್ಲ, ನನಗಂತೂ ಅದೊಂದು ಇಟ್ಸ್ ಅ ಗ್ರೇಟ್ ಒಕೇಶನ್ ಫಾರ್ ಮೀ ಟು ಮೀಟ್ ಮೈ ಫ್ಯಾನ್ಸ್. ಸರ್ ಆತಂಕ ಅನ್ನೋದು ಎಲ್ಲರೂ ಇರುತ್ತೆ ಸರ್. ಯಾಕಂದರೆ ಇತ್ತೀಚಿನ ಕೆಲವೊಂದು ಘಟನೆಗಳು ಆ ರೀತಿಯಾದಂಥ ಪ್ರಿಪರೇಷನ್ಗಳು, ಯಾಕಂದರೆ ನಿಮ್ಮ ಹುಟ್ಟುಹಬ್ಬ ಅಂದರೆ ಸಾಕಷ್ಟು ಅಭಿಮಾನಿಗಳು ಬರುವಂಥ ಸಾಧ್ಯತೆಗಳು ಇದೆ. ಅವರಿಗೆ ಇಲ್ಲಿರುವಂಥ ಒಂದು ಸಿದ್ಧತೆ ಮತ್ತು ಒಂದು ಭದ್ರತೆಯ ವಿಚಾರ ಅದೆಲ್ಲ ಮಾಡಿದ್ದಾರೆ, ಅದೆಲ್ಲ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಎಲ್ಲ ಸತಿನೂ ನಾನು ಹೇಳೋದು, ಆ ಕಾರ್ಯಕ್ರಮ ಆಗಲಿ ಇನ್ನೊಂದಾಗಲಿ ತಪ್ಪು ನಡಿಬೇಕು ಅಂತ ಯಾರೂ ಮಾಡಲ್ಲ ಸರ್. ಕೆಲವು ಟೈಮ್ ಏನಾಗುತ್ತೆ, ನೀವು ಹೇಳಿದ್ದು ಒಂದು ನಾನು ಮಾತಿಗೆ ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. ಪಬ್ಲಿಕ್ಕಲ್ಲೂ ಅವೇರ್ನೆಸ್ ಬರಬೇಕು. ನೀವು ಬರೀ ಪೊಲೀಸ್ ಸಿಬ್ಬಂದಿಗಳಿಗೆ, ಸರ್ಕಾರಕ್ಕೆ, ಇನ್ನೊಬ್ಬರಿಗೆ ಬೈತಾ ಇದ್ದರೆ ತಪ್ಪಾಗುತ್ತೆ. ಅಲ್ಲಿ ಏನಾರು ಗಲಾಟೆ ನಡೀತಾ, ಯುದ್ಧಗಳು ನಡೀತಾ, ಬಾಂಬ್ ಸ್ಫೋಟ ಆಯಿತಾ? ಇಲ್ವಲ್ಲ. ಸ್ಟ್ಯಾಂಪೀಡ್ ಆಯಿತು. ಸ್ಟ್ಯಾಂಪೀಡ್ ಆಗಬೇಕಾದ್ರೆ ಐ ಥಿಂಕ್ ಈವನ್ ಪಬ್ಲಿಕ್, ಐ ಪರ್ಸ್ನಲಿ ಸೇ, ಐ ಆಮ್ ನಾಟ್ ಬ್ಲೇಮಿಂಗ್ ದೆಮ್. ಆ ಒಂದು ಆತಂಕ, ಉತ್ಸಾಹ ಇದ್ದೇ ಇರುತ್ತೆ. ಅ ಲಿಟಲ್ ಕೇರ್ ಶುಡ್ ಬಿ ಟೇಕಿನ್, ಅ ಪ್ರಿಕಾಷನ್ ಶುಡ್ ಬಿ ಟೇಕಿನ್. ಕರೆಕ್ಟ್, ಬೇಕಾಗುತ್ತವಲ್ಲ. ಐ ಆಮ್ ನಾಟ್ ಬ್ಲೇಮಿಂಗ್ ದ್ಯಾಮ್. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ನಡೆದಿದ್ದು. ಅದರಿಂದ ಅಟ್ಲೀಸ್ಟ್ ನಾವೆಲ್ಲರೂ ನೋಡಿ ಕಲಿಯುವಂಥದ್ದು ಏನಂದರೆ, ಏನು ಮಾಡಬಲ್ಲೆ, ಈಗ ಇದನ್ನು ಮೀರಿ ಇನ್ನೇನಾರು ನಡೀತು ಅಂದರೆ ಇನ್ನೊಂದು ಪಾಠ ನಾವು ಕಲಿಬೇಕಾಗತ್ತೆ ಅಷ್ಟೇ. ಓ ಹಿಂಗೂ ಇದೆ ಅಂದ್ಬಿಟ್ಟು. ಸೊ ವಿ ಆಲ್ವೇಸ್ ರಿಕ್ವೆಸ್ಟ್, ಒಂದು ವೀಡಿಯೋ ಮಾಡ್ತೀವಿ, ಬಿಡ್ತೀವಿ, ಕೇರ್ಫುಲ್ಲಾಗಿ ಬನ್ನಿ, ದಯವಿಟ್ಟು ಕೇರ್ಫುಲ್ಲಾಗಿ ಹೋಗಿ. ಇಲ್ಲಿ ಮಾತ್ರ ಅಲ್ಲ, ನಮ್ಮ ಮನೆಗೆ ಯಾರೇ ಊಟಕ್ಕೆ ಬಂದ್ರೂ, ನನ್ನೊಟ್ಟಿಗೆ ಕೂತ್ಕೊಂಡು ಒಂದು ಡ್ರಿಂಕಿಗೆ ಬಂದ್ರೂ, ನಾನು ಮನೆಗೆ ಹೋಗೋ ತನಕ ಹೇಳ್ತಾ ಇರ್ತೀನಿ, ಪ್ಲೀಸ್ ರೀಚ್ ಹೋಮ್ ಸೇಫ್, ಲೀವ್ ಮಿ, ಒಂದು ಟೆಕ್ಸ್ಟ್ ಬಿಡಿ ಮನೆಗೆ ಹೋದ್ಮೇಲೆ ಅಂತ ಅಂದ್ಬಿಟ್ಟು. ಐ ಕೀಪ್ ಡೂಯಿಂಗ್ ದಟ್. ಸೊ ದಟ್ಸ್ ದ ಬೆಸ್ಟ್ ವಿ ಕ್ಯಾನ್ ಡೂ, ರೈಟ್? ಎಸ್. ಸೊ ದಟ್ ಪ್ರಿಕಾಷನ್ಸ್ ವಿ ಹ್ಯಾವ್ ಟೇಕನ್ ಸರ್. ವಿ ಹ್ಯಾವ್. ಸರ್ ಈ ಕಡೆ ಸರ್, ಮ್ಯಾಕ್ಸ್ ತುಂಬ ದೊಡ್ಡ ಸಕ್ಸಸ್ ಕೊಟ್ಟಂಥ ಸಿನಿಮಾ. ಸೊ K47 ಮುಹೂರ್ತದ ಸಂದರ್ಭದಲ್ಲಿ ನೋಡಿದಾಗ ಬ್ಯಾಕ್ಗ್ರೌಂಡ್ ಎಲ್ಲ ಲುಕ್ ಆ್ಯಂಡ್ ಫೀಲ್ ಎಲ್ಲ ಒಂದೇ ಥರ ಕಾಣಿಸ್ತಾ ಇತ್ತು. ಮೀನ್ಸ್ ಏನಾದರೂ ಇದೆ ಅನ್ನೋ ಸಿನಿಮ್ಯಾಟಿಕ್ ಯೂನಿವರ್ಸ್ ಇದೆಯಾ ಸರ್ ಈ ಸಿನಿಮಾಗಳ ಮಧ್ಯೆ ಅಂತ? ಇರ್ಬೋದು. ಬಿಕಾಸ್ ಯೂನಿವರ್ಸ್ ಅಂತ ಏನಿದೆ ಸರ್, ಅದ್ರಲ್ಲಿ ಕ್ರಿಯೇಟ್ ಆಗೋದು ಯಾವಾಗ ಅಂದರೆ ನಮಗೆ ಒಂದು ಪಾತ್ರದಲ್ಲಿ ಉತ್ಸಾಹ ಬಂದಾಗ. ಆ್ಯಂಡ್ ಇಫ್ ದಟ್ ಎಕ್ಸೈಟ್ಸ್, ನೋ, ಸಮಥಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್. ಸೊ ಇಟ್ಸ್ ಅ ಟ್ರೈ, ಇಟ್ಸ್ ಅನ್ ಎಫರ್ಟ್. ಅಫ್ಕೋರ್ಸ್ ಇದು ನಾನು ನಿಮಗೆ ಹೇಳಿದ್ದೆ, ಅವತ್ತೇ ಹೇಳಿದೆ, ಇದು ಖಂಡಿತವಾಗ್ಲೂ ಮ್ಯಾಕ್ಸ್ 2 ಅಂತೂ ಅಲ್ಲ. ವಿ ಹ್ಯಾವ್ ಬ್ರಾಟ್ ಇನ್ ಅ ಕ್ಯಾರೆಕ್ಟರ್, ವಿ ಹ್ಯಾವ್ ಬ್ರಾಟ್ ಇನ್ ಅ ಡಿಫ್ರೆಂಟ್ ಇನ್ನೊಂದು ಎಂಟಿಟಿ, ಇನ್ನೊಂದು ಯೂನಿವರ್ಸ್ ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ಅದರಲ್ಲಿ ಆ ಸಿನಿಮಾದ ಯಾವುದೇ ಒಂದು ಅಳುಕು ಜಳುಕು ಆಗಲಿ ಆ ಪಾತ್ರಗಳು ನಿಮಗೆ ಕಾಣಿಸಲ್ಲ, ಎಲ್ಲ ಫ್ರೆಶ್ಶೇ ಇರೋದು. ಆ್ಯಂಡ್ ಫೀಲ್ ಆಫ್ ದ ಫಿಲ್ಮ್ ಇವಾಗ ಫಾರ್ ಎಕ್ಸಾಂಪಲ್
ಅದೇ ಟೆಕ್ನಿಕಲ್ ಟೀಮ್ ಇರೋದ್ರಿಂದ ನಿಮಗೆ ಆ ಫೀಲ್ ಖಂಡಿತವಾಗ್ಲೂ ಕಾಣಿಸುತ್ತೆ. ಆ್ಯಂಡ್ ಅದೇ ಡೈರೆಕ್ಟರ್ ಆಗಿರೋದ್ರಿಂದ ಅದು ಅವ್ರದ್ದೇ ಎಸ್ಥೆಟಿಕ್ಸ್ ಅಲ್ಲ ಮೇಕಿಂಗ್ ಆಫ್ ಸಿನಿಮಾ. ಸೊ ಅದೊಂಚೂರು ನಿಮಗೆ ಕಾಣಿಸ್ಬೋದು, ಬಟ್ ಇಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ದಟ್ ಸಿನಿಮಾ. ಬಟ್ ನೀವೇನು ಹೇಳ್ತಾ ಇದ್ರಿ, ಒಂದು ಯೂನಿವರ್ಸ್ ಅನ್ನೋದು ಕ್ರಿಯೇಟ್ ಆಗಿದೆ. ಮೇ ಬಿ ದೇರ್ ಆರ್ ಚಾನ್ಸಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.